ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಒಂದು ಏರ್ ಆಯಿಲ್ನ ನಾನು ತೋರಿಸ್ಕೊಡ್ತೀನಿ ಅಂತ, ಯಾವ ರೀತಿ ಮಾಡೋದು ಅಂತ. ಆಲ್ರೆಡಿ ಇದನ್ನು ಒಂದು 2-3 ಸಲ ನಾನು ಮಾಡಿ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಎಲ್ಲರಿಗೂ ಒಬ್ಬೊಬ್ಬರು ನೋಡಿಲ್ಲ ಅಂತಂದರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಮತ್ತೆ ಶೇರ್ ಮಾಡ್ತಿದ್ದೀನಿ. ನನ್ನ ಹೇರು ಈ ಥರ ಗ್ರೋತ್ ಆಗೋದಕ್ಕೆ ನಾನು ಏನು ಮಾಡ್ತಿದ್ದೆ, ಯಾವೊಂದು ಆಯಿಲ್ನ ಯೂಸ್ ಮಾಡ್ತಿದ್ದೆ ಅಂತ ಇವತ್ತು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ತುಂಬ ಜನ ನಮಗೂ ಬೇಕು ಅಂತ ಹೇಳಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾಯಿದ್ದೀನಿ. ಇದು ಕಲೋಂಜಿ ಸೀಡ್ಸ್, ಇದು ಅಂದರೆ ಬ್ಲ್ಯಾಕ್ ಸೀಡ್ಸ್ ಅಂತಲೂ ಕೂಡ ಕರೀತಾರೆ, ಅಂದರೆ ಕಪ್ಪು ಜೀರಿಗೆ ಅಂತಲೂ ಕೂಡ ಕರೀತಾರೆ. ಅದನ್ನು ನಾನು ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಅಂದರೆ ನಮ್ಮಮ್ಮನೇ ಎಲ್ಲನೂ ಮಾಡಿಕೊಡ್ತಾ ಇದ್ದಾರೆ. ಪಾಪು ಇರೋದ್ರಿಂದ ನಾನು ಏನೇ ಒಂದು ಮಾಡಬೇಕಂದ್ರೂ ಅಮ್ಮನ ಮನೆಗೆ ಬಂದು ಮಾಡಿಕೊಂಡು ನಿಮಗೆ ನಾನು ಕೊರಿಯರ್ ಮಾಡಿ ಕೊಡ್ತಾ ಇರೋದು. ಹಾಗೆಯೇ ಮೆಂತ್ಯನೂ ಕೂಡ ಹುರಿದು ಹಾಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟು ಇದರಲ್ಲಿ ನಾನು ಅಗಸೆ ಬೀಜ ಲಾಸ್ಟ್ ವೀಡಿಯೋದಲ್ಲಿ ಸೇರಿಸಿಲ್ಲ, ಇವಾಗ 2 ಎಕ್ಸ್ಟ್ರಾ ಐಟಮ್ನ ಸೇರಿಸ್ತಾ ಇದ್ದೀನಿ. ಅಗಸೆ ಬೀಜನೂ ಕೂಡ ತುಂಬಾ ಒಳ್ಳೆಯದು, ಹೇರ್ಗೆ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಶೈನಿಂಗ್ ಕೂಡ ಬರುತ್ತೆ. ಆದ್ದರಿಂದ ಅಗಸೆ ಬೀಜನೂ ಕೂಡ ಹುರಿದು ಹಾಕೋತಾ ಇದ್ದೀನಿ. ಎಲ್ಲನೂ ಕೂಡ ಹುರಿದು ಹಾಕಿದಷ್ಟು ನೀವು ಎಣ್ಣೆ ಎಷ್ಟೇ ಇಟ್ಟರೂ ಕೂಡ ಕೆಟ್ಟೋಗೋದಿಲ್ಲ, ಹಾಗೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಥರ ಹುರಿದು ಹಾಕೋತಾ ಇರೋದು. ಹಾಗೆಯೇ ಸ್ವಲ್ಪ ಲವಂಗನೂ ಅಷ್ಟೇ ತುಂಬ ಚೆನ್ನಾಗಿ ಹೇರ್ಗೆ ಒಳ್ಳೆಯದು. ಹಾಗೆ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗೋ ಥರ ಹುರ್ಕೋತಾ ಇದ್ದೀನಿ. ಅಥವಾ ನಿಮ್ಮ ಹತ್ರ ಒಣಗಿರೋ ಅಂಥ ಕರಿಬೇವಿತ್ತು ಅಂದರೂ ಕೂಡ ನೀವು ಹಾಕ್ಕೋಬೋದು. ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹಳೆ ವಿಡಿಯೋದಲ್ಲಿ ನಾನು ಒಂದು ಲವಂಗದ ನೀರನ್ನ ಉಪಯೋಗಿಸಿ ಒಂದು ಟಿಪ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಏರ್ಗೆ ತುಂಬಾ ಒಳ್ಳೆಯದು. ಆ ರೆಮಿಡಿನೂ ಕೂಡ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಏರು ಗ್ರೋತ್ ಆಗುತ್ತೆ. ಅದು ಸಿಂಪಲ್ ಟಿಪ್ಸು, ನೀವೇ ಮನೆಯಲ್ಲೇ ಮಾಡ್ಕೋಬೋದು. ಸ್ನಾನ ಮಾಡೋಕ್ಕಿಂತ ಮುಂಚೆ ಮಾಡೋ ಅಂಥ ಟಿಪ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನೋಡಿಲ್ಲ ಅನ್ನೋರು ನೋಡ್ಬೋದು. ಇದಿಷ್ಟು ಪದಾರ್ಥನ ಹಾಕಿ ಚೆನ್ನಾಗಿ ಹುರಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೋಬೇಕು. ಅದು ತಣ್ಣಗಾದಮೇಲೆ ಈ ಥರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಕೂಡ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಇದರಲ್ಲಿ ಮೆಂತ್ಯ, ಅಗಸೆ ಬೀಜ, ಕರಿಬೇವಿನ ಸೊಪ್ಪು, ಲವಂಗ ಮತ್ತು ಕಲೋಂಜಿ ಸೀಡ್ಸು ಮತ್ತು ಅಗಸೆ ಬೀಜ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೌಡರ್ ಆದಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏಕೆಂದರೆ ನಾವು 2-3 ಸಲ ಹಾಕಿ ರುಬ್ಕೊಂಡಿರ್ತೀವಲ್ವ, ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು 5 ಲೀಟ್ರ್ ಕೊಬ್ಬರಿ ಎಣ್ಣೆನ ಇವಾಗ ಮಾಡ್ತಾ ಇರೋದು ನಾನು ಏರ್ ಆಯಿಲ್ನ. ತುಂಬಾ ಆರ್ಡರ್ಸ್ ಬಂದಿದೆ, ಅದರಿಂದನೇ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಬೇಕು ಅನ್ನೋರು ಇದೇ ನಂಬರ್ಗೆ ನೀವು ಕೂಡ ಆರ್ಡರ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗಿದೆ. ಹಾಗೆಯೇ ನಾನು 1 ಲೀಟ್ರಷ್ಟು ಕೈ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ. 5 ಲೀಟ್ರ್ ಕೊಬ್ಬರಿ ಎಣ್ಣೆಗೆ 1 ಲೀಟ್ರಷ್ಟು ಕೈ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ, ಅಂದರೆ ಕ್ಯಾಸ್ಟರ್ ಆಯಿಲ್ ಕೂಡ ಹಾಕೋತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸಾಸಿವೆ ಎಣ್ಣೆ. ಲಾಸ್ಟ್ ವೀಡಿಯೋದಲ್ಲಿ ನನ್ನ ಹತ್ರ ಸಾಸಿವೆ ಇರಲಿಲ್ಲ ಅಂತ ನಾನು ಹುರಿದ್ಬಿಟ್ಟು ಅದನ್ನು ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೆ. ಬಟ್ ಇವಾಗ ಸಾಸಿವೆ ಎಣ್ಣೆನ ಫಾರ್ಚೂನ್ ಕಂಪ್ನಿಯಲ್ಲೇ ತೊಗೊಬಂದು ತುಂಬ ಚೆನ್ನಾಗಿರೋಂಥ ಎಣ್ಣೆನ ಅದನ್ನು ಕೂಡ ನಾನು 1 ಲೀಟ್ರಷ್ಟು ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಪ್ಯೂರ್ ಇರೋದು ಬೇಕು ಅಂತಲೇ, ಅದು ಸಿಗದೇ ಇರುವಾಗ ನಾನು ಸಾಸಿವೆನ ಹುರಿದು ಹಾಕ್ಕೊಂಡಿದ್ದೆ. ಬಟ್ ಇವಾಗ ಸಿಕ್ತು ಅಂಥೇಳಿ ತೊಗೊಬಂದು ಆ ಒಂದು ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿ, ಅದನ್ನು ಕೂಡ ಹಾಕೋಬೇಕು. ಈ ಒಂದು ಎಣ್ಣೆನ ಆಲ್ರೆಡಿ ನಾನು ಟೆಸ್ಟಿಗೆ ಕೊಟ್ಟು ಅದನ್ನು ಯೂಸ್ ಮಾಡಿ ತುಂಬ ಅಂದರೆ ನನಗೆ ಗೊತ್ತಿರೋಂಥ ಫ್ರೆಂಡ್ಸ್ಗಳಿಗೆ ಕೊಟ್ಟಿದ್ದೆ, ಹಾಗೆ ನಮ್ಮ ಅಕ್ಕಪಕ್ಕದವ್ರಿಗೆ ಕೊಟ್ಟಿದ್ದೆ. ಅವ್ರಿಗೆ ರಿಸಲ್ಟ್ ಬಂದ ಮೇಲೇ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು. ಕಲರ್ ಹೆಂಗೆ ಬರುತ್ತೆ ಅಂದರೆ ಗ್ರೀನ್ ಕಲರ್ ಬರುತ್ತೆ ಆಯಿಲು. ಹಾಗೆ ಅದ್ರ ಸ್ಮೆಲ್ಲು ಕೂಡ ಅಷ್ಟೇ, ಅದು ಎಣ್ಣೆ ಬೇಯುವಾಗಲೇ ಮನೆ ತುಂಬ ಎಲ್ಲ ಸ್ಮೆಲ್ಲಿತ್ತು, ಗಮ್ ಅಂತಾಯಿತು. ತುಂಬ ಚೆನ್ನಾಗಿರೋಂಥ ಪದಾರ್ಥಗಳನ್ನ ಹಾಕಿದ್ದೀವಿ ನೋಡಿ. ಅದರಿಂದ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ರೋಸ್ಮೆರಿ ಕೂಡ ನಾನು ಹಾಕೋತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ರೋಸ್ಮೆರಿ ಹಾಕಿರಲಿಲ್ಲ, ಇವಾಗ ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ರೋಸ್ಮೆರಿ ಹೇರ್ಗೆ ತುಂಬಾ ಒಳ್ಳೆಯದು. ಆದ್ದರಿಂದ ಅಗಸೆ ಬೀಜ ಮತ್ತು ರೋಸ್ಮೆರಿನ 2 ಪದಾರ್ಥನ ನಾನು ಎಕ್ಸ್ಟ್ರಾ ಈ ಒಂದು ಆಯಿಲಲ್ಲಿ ಸೇರಿಸಿರೋದು. ಅದಕ್ಕೇ ಮತ್ತೆ ಎಣ್ಣೆ ಮಾಡುವಾಗಲೂ ಈ ಥರ ಶೇರ್ ಮಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ಮನೇಲಿ ಮಾಡ್ಕೊಳ್ಳೋರು ಕೂಡ ಅನುಕೂಲ ಆಗಲಿ ಅಂತೇಳಿ ಮತ್ತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೇನಾದ್ರು ಈ ಆಯಿಲು ನಿಮಗೆ ಮಾಡ್ಕೊಳಕ್ಕಾಗಲ್ಲ, ಬೇಕು ಅಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ರೀತಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಅದರಲ್ಲಿ ಕುದಿ ಬಂದು ನೊರೆ ಬರುತ್ತೆ. ನೊರೆನೂ ಕೂಡ ಕಮ್ಮಿ ಆಗೋವರೆಗೂ ನಾವು ಕುದಿಸ್ಬೇಕು. ಅದಾದಮೇಲೆ ನೋಡಿ ಸ್ವಲ್ಪ ಕಾಫಿ ಪುಡಿ ಹಾಕೋತಾ ಇದ್ದೀನಿ. ಇದನ್ನು ಲಾಸ್ಟ್ ವೀಡಿಯೋದಲ್ಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಿಂದನೂ ಕೂಡ ಏರ್ಗೆ ತುಂಬಾ ಒಳ್ಳೆಯದು, ಬಟ್ ಸ್ವಲ್ಪ ಕ್ವಾಂಟಿಟಿಲಿ ಹಾಕೋಬೇಕು ಅಷ್ಟೇ. ಹಾಗೆ ನೆಕ್ಸ್ಟು ಅರಿಶಿನ ಪುಡಿನೂ ಕೂಡ ಹಾಕೋಬೇಕು, ಅಂದರೆ ಟರ್ಮರಿಕ್ಕು. ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಬ್ಬರು ಅರಿಶಿನ ಪುಡಿ ಹಾಕಿದ್ರೆ ಏರೆಲ್ಲ ಉದುರೋಗ್ಬಿಡುತ್ತೆ ಅಲ್ವಾ ಅಂತ ಕೇಳ್ತಾರೆ. ಬಟ್ ಅದಕ್ಕೆ ರೀಸನ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಡ್ಯಾಂಡ್ರಫಿಂದ ಅದನ್ನು ಕೆರೆದು ಗಾಯನೂ ಕೂಡ ಮಾಡ್ಕೊಂಡಿರ್ತಾರೆ ನೋಡಿ. ಅದರಿಂದ ಇನ್ಫೆಕ್ಷನ್ ಆಗಿ ಕೂಡ ಅವ್ರಿಗೆ ಏರ್ ಫಾಲ್ ಜಾಸ್ತಿ ಆಗ್ತಿರತ್ತೆ. ಆ ಒಂದು ಕಾರಣದಿಂದ ನಾವು ಅರಿಶಿನ ಪುಡಿನೂ ಕೂಡ ಹಾಕೋತಾ ಇದ್ದೀವಿ. ಬಟ್ ತುಂಬ ಕಮ್ಮಿ ಕ್ವಾಂಟಿಟಿಲೇ ಹಾಕೋದು, ಏಕೆಂದರೆ ಅದು ಇನ್ಫೆಕ್ಷನ್ಗೋಸ್ಕರ. ಅದು ಎಲ್ಲರಿಗೂ ಕೂಡ ಗೊತ್ತು, ಯಾವುದೇ ಒಂದು ಇನ್ಫೆಕ್ಷನ್ ಆದರೂ ಅರಿಶಿನ ಪುಡಿ ಯೂಸ್ ಮಾಡಿದರೆ ಒಳ್ಳೆಯದು ಅಂತ. ಆ ಒಂದು ಕಾರಣಕ್ಕೆ ಹಾಕೋದ್ರಿಂದ ಒಂದು ಸ್ವಲ್ಪ ಕ್ವಾಂಟಿಟಿಲಿ ಹಾಕೋಬೇಕು ಅಷ್ಟೇ. ನೋಡಿ, ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು.
ಇಷ್ಟು ಪದಾರ್ಥಗಳನ್ನ ಹಾಕಿ ಅದು ಫುಲ್ಲು ನೊರೆ ಎಲ್ಲ ಕಮ್ಮಿಯಾಗಿ ಗ್ರೀನ್ ಕಲರ್ ಬರೋವರೆಗೂ ಕೂಡ ಚೆನ್ನಾಗಿ ಕುದಿಸ್ಬೇಕು. ಅದ್ರ ಸ್ಮೆಲ್ಗೆ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಎಣ್ಣೆನ ಯಾವ ರೀತಿ ಅಪ್ಲೈ ಮಾಡ್ತೀವೋ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವಾಗಲೂ ಈ ಒಂದು ಎಣ್ಣೆನ ಅಪ್ಲೈ ಮಾಡುವಾಗ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದಕ್ಕೆ ಒಂದು ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಹಾಕ್ಕೊಂಡು ಕಾಟನಿಂದ ಅಪ್ಲೈ ಮಾಡಿದಷ್ಟು ತುಂಬಾ ಒಳ್ಳೆಯದು. ಕಾಟನಲ್ಲಾದರೆ ಬುಡ ಫುಲ್ಲು ತಲೆ ಬುಡಕ್ಕೂ ಕೂಡ ಚೆನ್ನಾಗಿ ಇಳಿಯುತ್ತೆ. ಆದ್ದರಿಂದ ಕೈಯಲ್ಲಿ ಅಪ್ಲೈ ಮಾಡೋದಕ್ಕಿಂತ ಕಾಟನಲ್ಲೇ ಅಪ್ಲೈ ಮಾಡಿ. ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಆ ಒಂದು ವೀಡಿಯೋನ ನೋಡಿಲ್ಲ ಅನ್ನೋರು ನೋಡಿ, ಅಥವಾ ಆ ವಿಡಿಯೋದು ಲಿಂಕ್ ಏನಾದರೂ ಬೇಕು ಅಂದರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಲ್ಲ ಅನ್ನೋರು ನೋಡಿ. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಈ ರೀತಿ ಒಂದು ಎಣ್ಣೆ ಆಗುತ್ತೆ. ಗ್ರೀನ್ ಕಲರ್ ಇರುತ್ತೆ ಎಣ್ಣೆ, ಆಯಿಲು ಒಂಥರ ಬೇರೆ ಥರನೇ ಕಲರ್ ಬಂದಿರುತ್ತೆ. ಅದು ಅಲ್ಲದೆ ನಾವು ಕಲ್ಲೊಂಜಿ ಸೀಡ್ಸ್ ಹಾಕಿದ್ದೀವಿ ನೋಡಿ, ಅದಂತೂ ಹೇರ್ನ ಬ್ಲ್ಯಾಕ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಅದು ಆ ಒಂದು ಪದಾರ್ಥ, ಅದನ್ನು ಕೂಡ ನಾವು ಚೆನ್ನಾಗಿ ಯೂಸ್ ಮಾಡಿದ್ದೀವಿ ಇದರಲ್ಲಿ. ಅದು ಅಲ್ಲದೆ ನನ್ನ ಹೇರ್ ಕೂಡ ತುಂಬಾ ತೆಳ್ಳಗಿತ್ತು, ಹಾಗೆಯೇ ಉದ್ದನೂ ಇರಲಿಲ್ಲ, ಹಾಗೆ ಒಂಥರ ಕೆಂಚಗಾಗ್ಬಿಟ್ಟಿತ್ತು. ಬಟ್ ಇವಾಗ ಕಪ್ಪುಗಾಗಿ ಉದ್ದನೂ ಕೂಡ ಆಗಿ ದಪ್ಪನೂ ಕೂಡ ಆಗಿದೆ. ಅದೆಲ್ಲದಕ್ಕೂ ಕಾರಣ ಇದೇ ಒಂದು ಎಣ್ಣೆ, ನಾನು ಉಪಯೋಗಿಸ್ತಾ ಇರೋಂಥ ಎಣ್ಣೆ. ಅದು ಅಲ್ಲದೆ ಇದನ್ನು ತುಂಬ ಜನ ಕೊಟ್ಟು ಟೆಸ್ಟ್ ಮಾಡಿ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಅವ್ರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ಕೂಡ ಹಾಕಿ ಅಪ್ಲೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ. ಅದೇ ಥರ ನೀವು ಕೂಡ ಅಪ್ಲೈ ಮಾಡಿ, ತುಂಬ ಚೆನ್ನಾಗೇ ನಿಮಗೂ ಕೂಡ ರಿಸಲ್ಟ್ ಕೊಡುತ್ತೆ. ವಿಟಮಿನ್ ಇ ಕ್ಯಾಪ್ಸಲ್ಸ್ ಅಂತೂ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಸ್ಕಿನ್ಗೆ ಆಗಿರ್ಬೋದು, ಹಾಗೆ ಏರ್ಗೆ ಆಗಿರ್ಬೋದು ತುಂಬಾ ಒಳ್ಳೆಯದು. ಅದನ್ನು ಇದರಲ್ಲಿ ನೀವು ಆ್ಯಡ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆಯೇ ಅಪ್ಲೈ ಮಾಡಾದ್ಮೇಲೆ ಸಿಂಪಲಾಗಿ ಮಸಾಜ್ ಕೊಡಿ, ಆಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಲ್ವಾ, ಅದರಿಂದನೂ ಏರ್ ಚೆನ್ನಾಗಾಗುತ್ತೆ. ನೀವೇ ನೋಡ್ತಾ ಇರ್ಬೋದು ನನ್ನ ಏರ್ ಯಾವ ಥರ ಇದೆ ಅಂತ. ನಿಜವಾಗ್ಲೂ ಹೇಳ್ತೀನಿ, ಹಳೆ ಲಾಗಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಆವಾಗ ನನ್ನ ಏರ್ ಯಾವ ಥರ ಇತ್ತು ಅಂತ. ಈ ವಿಡಿಯೋದಲ್ಲೂ ಶೇರ್ ಮಾಡಿದ್ರೆ ಅದು ಲೆಂತಿ ಆಗಿಬಿಡುತ್ತೇನೋ ಅಂತ ನಾನು ಶೇರ್ ಮಾಡಿಲ್ಲ. ಇವಾಗ ಅಟ್ ಪ್ರೆಸೆಂಟು ನನ್ನ ಏರ್ ಈ ಥರ ಇದೆ, ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಈ ಒಂದು ಆಯಿಲಿಂದನೇ ಆಗಿರೋದು. ಹಾಗೆ ನಮ್ಮಮ್ಮನೂ ಕೂಡ ಯೂಸ್ ಮಾಡ್ತಾಯಿದ್ದಾರೆ, ಅವ್ರಿಗೂ ಎಲ್ಲ ಥರ ಆಯಿಲ್ನೂ ಕೂಡ ಅವರು ಅಪ್ಲೈ ಮಾಡ್ಕೋತಿದ್ರು. ಬಟ್ ಅದರಿಂದ ಯಾವುದೇ ರಿಸಲ್ಟ್ ಇರಲಿಲ್ಲ, ಇನ್ನೂ ಏರ್ ಫಾಲ್ ಜಾಸ್ತಿನೇ ಆಗ್ತಿತ್ತು. ಬಟ್ ಇವಾಗ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅವ್ರದ್ದು ಕೂಡ, ನಂದು ಕೂಡ ಅಷ್ಟೇ ಚೆನ್ನಾಗಿ ಗ್ರೋತ್ ಆಗಿದೆ. ಈ ಒಂದು ಆಯಿಲ್ ಬೇಕು ಅನ್ನೋರು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಈ ಒಂದು ಆಯಿಲ್ನ ನೀವು ಹುಡುಗರು ಕೂಡ ಅಪ್ಲೈ ಮಾಡ್ಬೋದು, ಹಾಗೆ ಹುಡುಗಿರು ಕೂಡ ಅಪ್ಲೈ ಮಾಡ್ಬೋದು. ಯಾಕೆಂದರೆ ನಾನು ಒಂದು ಕ್ರೀಮ್ ಮಾಡಿದ್ದೀನಿ, ಅದನ್ನು ಹುಡುಗರು ಕೂಡ ಮೆಸೇಜ್ ಮಾಡ್ತಾರೆ ನಾವು ಅಪ್ಲೈ ಮಾಡ್ಬೋದು ಅಂತ. ಅದರಿಂದ ನಾನು ಇವಾಗ ಫಸ್ಟೇ ಹೇಳ್ಬಿಡ್ತಾ ಇದ್ದೀನಿ, ಹುಡುಗರು ಕೂಡ ಅಪ್ಲೈ ಮಾಡ್ಕೋಬೋದು ಈ ಒಂದು ಆಯಿಲ್ನ, ಹುಡುಗಿರು ಕೂಡ ಅಪ್ಲೈ ಮಾಡ್ಬೋದು. ಯಾವ ರೀತಿ ಮಾಡಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಅಲ್ವಾ, ಅದರಲ್ಲಿ ಯಾವ್ಯಾವುದೋ ಒಂದು ಪದಾರ್ಥಗಳನ್ನ ನಾವು ಹಾಕಿದ್ದೀವಿ ಅಂತ. ಈ ರೀತಿ ಒಂದು ಆಯಿಲ್ನ ನಾವು ಪ್ರಿಪೇರ್ ಮಾಡಿದ್ದೀವಿ. ಇಷ್ಟ ಆದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ. ಥ್ಯಾಂಕ್ ಯು.